ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಸನ್ ಕಾಮರ್ಸ್ ಕ್ಲಬ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಸ್ನೇಹಿತರೆ. ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಗೂಗಲ್ ಫಾರ್ಮ್ನ ಬಳಕೆ ಮಾಡಿಕೊಂಡು ಹೇಗೆ ನಾವು ಈ ಸರ್ಟಿಫಿಕೇಟ್ಸ್ನ ಅವರ ಇಮೇಲ್ ಐ ಡಿಗೆ ಕಳಿಸ್ಬೋದು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಕಸ್ಟಮ್ ಸರ್ಟಿಫಿಕೇಟ್ಸ್ನ ಹೇಗೆ ಪ್ರಿಪೇರ್ ಮಾಡೋದು, ನಿಮ್ಮದೇ ಒಂದು ಸರ್ಟಿಫಿಕೇಟ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಜಿಮೇಲ್ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ ನಾನು. ನೆಕ್ಸ್ಟ್ ನೀವೇನು ಮಾಡಬೇಕು, ಇಲ್ಲಿ ಗೂಗಲ್ ಪ್ರಾಡಕ್ಟ್ಸ್ ಇದೆ ನೋಡಿ, ಗೂಗಲ್ ಆ್ಯಪ್ಸು, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲ್ ಪ್ರಾಡಕ್ಟ್ಸ್ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನೀವು ಗೂಗಲ್ ಡ್ರೈವ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮಗೆ ನ್ಯೂ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫೈಲ್ ಅಪ್ಲೋಡ್, ಫೋಲ್ಡರ್ ಅಪ್ಲೋಡ್, ಗೂಗಲ್ ಡಾಕ್ಸ್, ಗೂಗಲ್ ಶೀಟ್ಸ್, ಗೂಗಲ್ ಸ್ಲೈಡ್ಸ್ ಅಂತ ಇದೆ. ಗೂಗಲ್ ಸ್ಲೈಡ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಒಂದು ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಮತ್ತು ಫ್ರಮ್ ಎ ಟೆಂಪ್ಲೇಟ್ ಅಂತ. ಬ್ಲ್ಯಾಂಕ್ ಪ್ರೆಸೆಂಟೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೊಂದು ಸ್ಕ್ರೀನ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಅನ್ಟೈಟಲ್ಡ್ ಪ್ರೆಸೆಂಟೇಷನ್ ಇರುತ್ತೆ, ಅದೊಂದು ನೇಮ್ ಕೊಟ್ಕೊಳ್ಳಿ ನೀವು. ನಾನು ಸರ್ಟಿಫಿಕೇಟ್ ಅಂತ ಕೊಡ್ತೀನಿ. ಸರ್ಟಿಫಿಕೇಟ್ ನಿಮ್ಮ ಟೈಟಲ್ ಏನು ಬೇಕಾದ್ರೂ ಕೊಡ್ಬೋದು. ನೆಕ್ಸ್ಟು ಇಲ್ಲಿ ಫೈಲ್, ಎಡಿಟ್, ವ್ಯೂ, ಇನ್ಸರ್ಟ್, ಫಾರ್ಮ್ಯಾಟ್, ಸ್ಲೈಡ್, ಅರೇಂಜ್, ಟೂಲ್ಸ್, ಆ್ಯಡ್ ಆನ್ಸ್, ಹೆಲ್ಪ್ ಅಂತ ಒಂದು ಆಪ್ಷನ್ಸ್ ಬರ್ತಾ ಇದೆ. ಇಲ್ಲಿ ನಿಮಗೆ ಫಸ್ಟ್ ಥೀಮ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಥೀಮ್ಸ್ ನೋಡಿ, ನಿಮ್ಗೆ ಯಾವ ಥೀಮ್ಸ್ ಬೇಕಾ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಈ ಥೀಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ತದನಂತರ ನಿಮಗೆ ಈ ಡಿಸೈನ್ ಎಲ್ಲ ಇಷ್ಟ ಆಗಲಿಲ್ಲ ಅಥವಾ ಕಾಮನ್ ಡಿಸೈನ್ಸ್ ಬೇಕಂದರೆ ನಿಮಗೆ ಇಲ್ಲಿ ಲೇಔಟ್ ಅಂತ ಆಪ್ಷನ್ ಇದೆ ನೋಡಿ. ಅಪ್ಲೈ ಲೇಔಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಸೇಮ್ ಮೈಕ್ರೋಸಾಫ್ಟ್ ಪವರ್ ಪ್ರೆಸೆಂಟೇಷನ್ ಅದೇ ರೀತಿಯೇ ಮಾಡೋಂಥದ್ದು. ಈ ಸ್ಲೈಡ್ನ ತೊಗೊತೀನಿ. ತದನಂತರ ಏನು ಮಾಡಬೇಕು, ನೀವು ಒಂದು ಕಾಲೇಜ್ ಲೋಗೋನ ಹಾಕಬೇಕಾಗುತ್ತೆ, ಅಥವಾ ನಿಮ್ಮ ಲೋಗೋಸ್ನ ಹಾಕಬೇಕಾಗುತ್ತೆ, ಅಥವಾ ನಿಮ್ಮ ಬ್ರ್ಯಾಂಡ್ ಈಕ್ವಿಟಿ ಏನಾದರೂ ಲೋಗೋಸ್ ಹಾಕಬೇಕು. ಹಾಗೇನು ಮಾಡ್ತೀರಾ, ಇಲ್ಲಿ ಫಸ್ಟ್ ನೋಡಿ ಇನ್ಸರ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇನ್ಸರ್ಟ್ಗೆ ಹೋಗಿ ಇಲ್ಲಿ ಇಮೇಜ್ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಫ್ರಮ್ ಕಂಪ್ಯೂಟರ್ ಅಂತ ಬರುತ್ತೆ, ಅಥವಾ ಸರ್ಚ್ ದ ವೆಬ್ ಬರುತ್ತೆ, ಡ್ರೈವ್, ಫೋಟೋಸ್ ನಿಮ್ಮ ಡ್ರೈವಲ್ಲಿ ಇದ್ದರೆ ಇಲ್ಲಿ ಎಲ್ಲಿ ಇರುತ್ತೋ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಫ್ರಮ್ ಕಂಪ್ಯೂಟರ್ ತೊಗೊತೀನಿ. ಈ ಡೆಸ್ಟಿನೇಷನ್ ಕೇಳುತ್ತೆ. ಈಗ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ರೀಸೈಜ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಮಾಡ್ಕೊಬೋದು. ನೆಕ್ಸ್ಟ್ ನಿಮಗೆ ಇನ್ನೂ ಒಂದು ಲೋಗೋ ಬೇಕಾದ್ರೆ ಸೇಮ್ ಅದೇ ರೀತಿಯ ಆಪ್ಷನ್ನು. ಇನ್ಸರ್ಟ್ಗೆ ಹೋಗಬೇಕು, ಇಮೇಜ್ ಹೋಗಿ ಅಪ್ಲೋಡ್ ಫ್ರಮ್ ದ ಕಂಪ್ಯೂಟರ್ ಕೊಡಿ. ಸೆಲೆಕ್ಟ್ ಮಾಡ್ಕೊತೀನಿ. ಸೇಮ್ ರೀಸೈಜ್ ಮಾಡ್ಕೊಳ್ಳಿ. ಎಲ್ಲಿ ಬೇಕೋ ಲೊಕೇಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟಾದಮೇಲೆ ನೀವೇನು ಮಾಡಬೇಕು, ನಿಮ್ಮ ಕಾಲೇಜ್ ಡೀಟೇಲ್ಸಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟಿ ಅಂತ ಇದೆ, ಚೆಕ್ ಮಾಡ್ಕೊಳ್ಳಿ. ಇದು ಟೆಕ್ಸ್ಟ್ ಬಾಕ್ಸ್. ಇದು ಈ ಟೆಕ್ಸ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೇನು ಬೇಕೋ ಟೈಪ್ ಮಾಡ್ಬೋದು. ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ಟೈಪ್ ಮಾಡಿದ್ದೀನಿ. ಇದನ್ನು ಬೇಕಾದ್ರೆ ಸೈಜ್ನ ರೀಸೈಜ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿ, ಇಲ್ಲಿ ಸೈಜ್ ನೋಡಿ, ಪ್ಲಸ್ ಇನ್ಕ್ರೀಸ್ ಆಗುತ್ತೆ ಸೈಜು, ಮೈನಸ್ ಮೇಲೆ ಕಡಿಮೆ ಆಗುತ್ತೆ. ಈ ಲೆಟ್ರ್ ಬೇಕಾದ್ರೆ ಬೋಲ್ಡ್ ಲೆಟ್ರ್ ಮಾಡ್ಬೋದು, ಅಥವಾ ಇಟಾಲಿಕ್ ಇದು ಬೇಕಾದ್ರೆ ಲೆಟರ್ಸ್ ಅಂಡರ್ಲೈನ್ ಮಾಡ್ಬೋದು. ನಿಮ್ಗೆ ಬೇಕಾದರೆ ಮಾಡ್ಕೊಳ್ಳಿ. ಅಥವಾ ಕಲರ್ನ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲ ಟೆಕ್ಸ್ಟ್ ಕಲರ್ ಅಂತ ಬರುತ್ತೆ, ಯಾವ ಕಲರ್ ಬೇಕಾದ್ರೂ ತೊಗೊಬೋದು ನೀವು. ಅದೇ ರೀತಿ ನೀವು ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕಾದ್ರೆ ಈ ರೀತಿ ಸೇಮ್ ಟೆಕ್ಸ್ಟ್ ಬಾಕ್ಸ್ನ ತೊಗೊಳ್ಳಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಲೊಕೇಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಏನು ಬೇಕೋ ಟೆಕ್ಸ್ಟ್ನ ರೆಡಿ ಮಾಡ್ಕೊಳ್ಳಿ.
ಸೊ ಜಸ್ಟ್ ಈ ಸೈಜ್ನ ಜಾಸ್ತಿ ಮಾಡ್ಕೊಬೇಕು. ಈಗ ಏನು ಮಾಡ್ತೀರಾ ಅಂದರೆ ಜಸ್ಟ್ ಬೋಲ್ಡ್ ಮಾಡಿಕೊಂಡು ಸೈಜ್ ಸೇಮ್ ಇಂಕ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಫಾಂಟ್ ಸೈಜ್ನ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಇದು ನೋಡಿ, ಇದನ್ನು ಸಹ ಅಲೈನ್ಮೆಂಟ್ ಮಾಡ್ತಾ ಹೋಗ್ಬೋದು ನೀವು. ಇಲ್ಲಿ 3 ಡಾಟ್ಸ್ ಇದೆ ನೋಡಿ, 3 ಡಾಟ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಆಪ್ಷನ್ ಇದೆ ನೋಡಿ ಅಲೈನ್ಮೆಂಟ್ ಅಂತ, ಇಲ್ಲಿ ತೊಗೊಂಡು ನೀವು ಮಿಡಲ್ ತೊಗೊಬೋದು ಅಥವಾ ಬೇಕಾದ್ರೆ ಟಾಪ್ ತೊಗೊಳ್ಬೋದು. ಎಲ್ಲಿ ಬೇಕೋ ಅಲ್ಲಿ ಲೊಕೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಇದನ್ನು ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಸೇಮ್ ಹೇಳ್ದೆ ನಿಮಗಾಗಲೇ ಟೆಕ್ಸ್ಟ್ ಕಲರ್ ಅಂತ ಬರುತ್ತೆ. ಸೊ ನೆಕ್ಸ್ಟು ನಿಮ್ಮ ಕಾಲೇಜ್ ಡೀಟೇಲ್ಸಲ್ಲಿ ಹಾಕಿ, ತದನಂತರ ನಿಮಗೆ ಸರ್ಟಿಫಿಕೇಟ್ ಫಾರ್ಮೆಟ್. ಸರ್ಟಿಫಿಕೇಟ್ ಅಂದರೆ ದಿಸ್ ಇಸ್ ಟು ಸರ್ಟಿಫೈ ದ್ಯಾಟ್ ಎಲ್ಲ ಡೀಟೇಲ್ಸು ಬೇಕಾಗುತ್ತೆ. ಅಥವಾ ನೀವು ಬೇಕಾದ್ರೆ ಇಲ್ಲಿ ಸರ್ಟಿಫಿಕೇಟ್ ಅಂತ ಲೋಗೋ ಮಾಡಬೇಕು, ಅದೇನೋ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅಂತ ಏನಾದರೂ. ಇಲ್ಲಿ ನೋಡಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಶೇಪ್ಸ್ ಅಂತ ಆಪ್ಷನ್ ಇದೆ. ಶೇಪ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ, ಈ ಥರ ಡಿಸೈನ್ ಬರುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇದನ್ನು ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಬೇಕು. ಸರ್ಟಿಫಿಕೇಟ್ ಸೇಮ್ ಲೆಟ್ರ್ ಬೇಕಾದ್ರೆ ಬೋಲ್ಡ್ ಮಾಡ್ಕೊಳ್ಳಿ, ಸೈಜ್ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇದು ಇಟಾಲಿಕ್ ಬೇಕಾದ್ರೆ ಇಟಾಲಿಕ್ ಫಾರ್ಮೆಟಲ್ಲಿ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಮಾಡಬೇಕಾದ್ರೆ ಕಲರ್ ಚೇಂಜ್ ಮಾಡಿ. ನೆಕ್ಸ್ಟ್ ಇದು ಬೇಕಾದ್ರೆ ಮಿಡಲ್ ತರಬೇಕಾದ್ರೂ ಸಹ ಏನು ಮಾಡ್ಬೇಕು ನೀವು, ಮೋರ್ ಅಂತ ಆಪ್ಷನ್ಗೆ ಹೋಗಿ ಮಿಡಲ್ ತೊಗೊಂಬನ್ನಿ. ಸೊ ನೆಕ್ಸ್ಟ್ ಈ ಬಾಕ್ಸ್ ಕಲರ್ ಚೇಂಜ್ ಮಾಡಬೇಕು ಅಂತಂದರೆ ನೀವು ಸೇಮ್ ಇಲ್ಲೇ ಇದೆ ನೋಡಿ, ಫಿಲ್ ಕಲರ್ ಅಂತ ಆಪ್ಷನ್ ಬರುತ್ತೆ. ನೀವು ಯಾವ ಕಲರ್ ಬೇಕಾದರೂ ಹಾಕ್ಬೋದು. ನಾನು ಆರೆಂಜ್ ಕಲರ್ ಹಾಕ್ತೀನಿ. ಸೊ ನೆಕ್ಸ್ಟ್ ನಿಮಗೆ ಈ ಡೀಟೇಲ್ಸ್ ಬೇಕು, ಇದು ಬೇಕಾದ್ರೆ ರೀಶೇಪ್ ಬೇಕಾದ್ರೂ ಮಾಡ್ಕೊಬೋದು ನೀವು. ಈಗ ದಿಸ್ ಇಸ್ ಟು ಸರ್ಟಿಫೈ ದಟ್ ಅಂತ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ. ಸೇಮ್ ಏನು ಮಾಡಬೇಕು, ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾದ್ರೆ ಸೇಮ್ ಗೋ ಟು ಟೆಕ್ಸ್ಟ್ ಬಾಕ್ಸ್, ಸೆಲೆಕ್ಟ್ ಟೆಕ್ಸ್ಟ್ ಬಾಕ್ಸ್. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ಟೈಪ್ ಮಾಡಿ ನಿಮಗೆ ಏನೇನು ಏನೋ ಟೆಕ್ಸ್ಟ್ ಬೇಕು ಅಂತ. ಟೆಕ್ಸ್ಟ್ ಬಾಕ್ಸ್ನ ನಾನು ಟೈಪ್ ಮಾಡ್ತೀನಿ. ಸೊ ಈಗ ಅವರ ನೇಮ್ ಬೇಕು ಅಂತಂದರೆ ಏನು ಮಾಡಬೇಕು, ನಾನು ಹೇಳಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ. ಸೊ ಫುಲ್ ನೇಮ್ ಅಂತ ಹೇಳಿ 2 ಫ್ಲೋರ್ ಬ್ರ್ಯಾಕೆಟ್ ಓಪನ್ ಮಾಡಬೇಕು, ಅದೇ ರೀತಿ ಫ್ಲೋರ್ ಬ್ರ್ಯಾಕೆಟ್ ಹಾಕಿ ಕ್ಲೋಸ್ ಮಾಡಬೇಕು. ಸಪೋಸ್ ಇದ್ರ ಫಾಂಟ್ ಸೈಜ್ ಇದು ಮಾತ್ರ ಬೇರೆ ಕಲರ್ ಬೇಕು ಅಂದ್ಕೊಳ್ಳಿ. ಆಗೇನು ಮಾಡ್ತೀರಾ, ಗೋ ಟು ಫಾಂಟ್ ಕಲರ್, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡಿ. ಅದನ್ನು ಬೇಕಾದ್ರೆ ಬೋಲ್ಡ್ ಮಾಡ್ಬೋದು, ಅದನ್ನು ಅಂಡರ್ಲೈನ್ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ಸೇಮ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡಿ. ಸೊ ಅದರ್ ಐಡೆಂಟಿಫೈರ್ ಅಂದರೆ ಡೆಸಿಗ್ನೇಷನ್ ಬೇಕಾದರೆ, ಅವ್ರಿಗೆ ಯಾವ ಕಾಲೇಜ್ ಡೀಟೇಲ್ಸ್ ಬೇಕು ಅಂದರೆ ಜಸ್ಟ್ ಅದರ್ ಐಡೆಂಟಿಫೈರ್ ಟು, ನನ್ನ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಫಾಂಟ್ ಕಲರ್, ಜಸ್ಟ್ ಅಂಡರ್ಲೈನ್ ಬೇಕಾದ್ರೆ ನೀವು. ನೆಕ್ಸ್ಟ್ ನೋಡಿ, ಇಫ್ ಬೇಕಾದ್ರೆ ನೀವು ಲೈನ್ ಸ್ಪೇಸಿಂಗ್ ಸಹ ಆಪ್ಷನ್ ಮಾಡ್ಕೊಬೋದು. ನೀವು ಇನ್ನೂ ಜಾಸ್ತಿ ಮಾಡ್ಬೋದು, ಬೇಕಾದ್ರೆ ಕಡಿಮೆ ಮಾಡ್ಬೋದು. ಇಲ್ಲಿ ಆಪ್ಷನ್ ಇದೆ ನೋಡಿ, ಮೋರ್ ಅಂತ ಆಪ್ಷನ್ಗೆ ಹೋದ ನಿಮಗೆ ನೋಡಿ ಲೈನ್ ಸ್ಪೇಸಿಂಗ್ ಆಪ್ಷನ್ ಇದೆ. ಈ ಲೈನ್ ಸ್ಪೇಸಿಂಗಲ್ಲಿ 1.5 ಇದೆ, ಬೇಕಾದ್ರೆ 1.15 ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನೀವು ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಬೋದು. ನೀವು ಬರೀ ಸಿಂಗಲ್ ಲೈನ್ ತೊಗೊಬೋದು ಅಥವಾ ಡಬಲ್ ಲೈನ್ ಕೊಡ್ಬೋದು, ಹೇಗೆ ನೀವು ಬೇಕೋ ಆ ರೀತಿ ತೊಗೊಬೋದು ನೀವು. ನಾವು ಇಲ್ಲಿ ಕ್ಲಿಕ್ 1.15 ಸರ್ಟಿಫಿಕೇಟ್ ಫಾರ್ಮೆಟ್ ಇನ್ನೂ ಚೆನ್ನಾಗಿರ್ಬೇಕಂದ್ರೆ 1.5 ಸ್ಟ್ಯಾಂಡರ್ಡ್ ರೇಟ್. ನೆಕ್ಸ್ಟ್ ಇದು ಬೇಕಾದ್ರೆ ಸೈಜ್ನ ಜಾಸ್ತಿ ಮಾಡ್ಕೊಬೋದು. ಹೀಗೆ
ಸೊ ನೀವು ಇಲ್ಲಿ ನಿಮಗೇನಾದರೂ ಸರ್ಟಿಫಿಕೇಟ್ ಬೇಕು ಅಂದರೆ ಸರ್ಟಿಫಿಕೇಟ್ ಐ ಡಿ ಬೇಕು ಅಂದರೆ ನೀವು ಎಲ್ಲಿ ಲೊಕೇಟ್ ಮಾಡ್ತಾ ಅಲ್ಲಿ ಬರುತ್ತೆ. ಸೊ ಸರ್ಟಿಫಿಕೇಟ್ ಐ ಡಿ ನಿಮಗೆ ಇಲ್ಲಿ ಬೇಕಾದರೆ ಇಲ್ಲಿ ಕೊಡ್ಬೋದು. ಅವಾಗ ಏನು ಮಾಡ್ತೀರಾ, ಸೇಮ್ ಟೆಕ್ಸ್ಟ್ ಬಾಕ್ಸ್ನ ತೊಗೊಳ್ಳಿ, ಕ್ಲಿಕ್ ಮಾಡಿ, ಟೈಪ್ ಮಾಡಿ ಸರ್ಟಿಫಿಕೇಟ್. ಸೇಮ್ ಕಂಡೀಷನ್ ಏನು, 2 ಫ್ಲವರ್ ಬ್ರಾಕೆಟ್ ಓಪನ್, ಸರ್ಟಿಫಿಕೇಟ್ ಐ ಡಿ ಕ್ಲಿಕ್ ಮಾಡಿ. ಸೇಮ್ 3 ಆಪ್ಷನ್ಗೆ ಹೋಗಿ ಇಲ್ಲಿ ಅಲೈನ್ಮೆಂಟ್ ಬರುತ್ತೆ, ಮಿಡಲ್ ತೊಗೊಂಬನ್ನಿ. ಬೇಕಾದ್ರೆ ಫಾಂಟ್ ಸೈಜ್ ಬೇಕಾದ್ರೆ ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು. ನಾನು 12 ಕೊಡ್ತೀನಿ. ಸೊ ಹೀಗೆ ಈ ಕಲರ್ ಬೇಕಾದ್ರೆ ಚೇಂಜ್ ಮಾಡೋದು. ಸೊ ನೆಕ್ಸ್ಟ್ ನಿಮಗೆ ಸಿಗ್ನೇಚರ್ ಬೇಕು ಅಥವಾ ಏನೋ ಟೈಟಲ್ನ ಆ್ಯಡ್ ಮಾಡಬೇಕು ಅಂದರೆ ಸೇಮ್ ಹೇಗೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಏನು ಮಾಡ್ತೀನಿ, ಸಿಗ್ನೇಚರ್ ತೊಗೊತಾ ಇದ್ದೀನಿ. ಸೊ ಸೇಮ್ ಇನ್ಸರ್ಟ್ ಆಪ್ಷನ್ಗೆ ಹೋಗ್ತೀನಿ. ಆಲ್ರೆಡಿ ಸ್ಕ್ಯಾನ್ಡ್ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ. ಇಮೇಜ್ ಆಪ್ಷನ್ಗೆ ಹೋಗ್ತೀನಿ, ಅಪ್ಲೋಡ್ ಫ್ರಮ್ ದ ಕಂಪ್ಯೂಟರ್ ಕೊಡ್ತೀನಿ. ಸೆಲೆಕ್ಟ್, ನಿಮಗೆ ಎಷ್ಟು ಸೈಜ್ ಬೇಕೋ ಜಸ್ಟ್ ರೀಸೈಜ್ ಮಾಡ್ಕೊತ ಹೋಗಿ. ಯಾವ ಟೈಟಲ್ ಬೇಕಾದ್ರೂ ಮಾಡ್ಕೊಬೋದು. ನೋಡಿ ಹೀಗೆ ರೆಡಿ ಮಾಡ್ಕೊತೀರ. ಸೊ ಇಷ್ಟಾದ್ಮೇಲೆ ಸರ್ಟಿಫಿಕೇಟ್ ರೆಡಿ ಆಯಿತು. ಸೊ ಈಗ ನೀವು, ಸೊ ನಾನೀಗ ಗೂಗಲ್ ಫಾರ್ಮ್ಸ್ನ ಓಪನ್ ಮಾಡ್ತೀನಿ, ಆಲ್ರೆಡಿ ಕ್ರಿಯೇಟ್ ಮಾಡಿರೋಂಥದ್ದು. ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತೆ ಆ್ಯಡ್ ಆನ್ಸ್ ಅಂತ. ಕ್ಲಿಕ್ ಮಾಡಿದ್ರೆ ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿರ್ತೀರ ನೀವು, ಸರ್ಟಿಫೈಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಶೋ ಸರ್ಟಿಫೈಮ್ ಕಂಟ್ರೋಲ್ಸ್ ಕೊಡಿ. ಸೊ ಇದು ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಪ್ರೆಸೆಂಟೇಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿ ಯೂಸ್ ಎ ಕಸ್ಟಮ್ ಟೆಂಪ್ಲೇಟ್. ನೀವು ರೆಡಿ ಮಾಡಿದಿರಲ್ವ ಈ ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ಯೂಸ್ ಎ ಕಸ್ಟಮ್ ಟೆಂಪ್ಲೇಟ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ನ್ಯೂ ಫೈಲ್ ಅಂತ ಬರುತ್ತೆ. ಈಗ ನೀವು ರೆಡಿ ಮಾಡಿದೆ ನೋಡಿ, ಸರ್ಟಿಫಿಕೇಟ್ ಫಾರ್ ಫಿಟ್ನೆಸ್ ಚಾಲೆಂಜ್ ಅಂತ. ಇದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಸೇವ್ ಚೇಂಜಸ್ ಕೊಡಿ. ಸೇವ್ ಆಗಿರುತ್ತೆ. ಜಸ್ಟ್ ನಾವು ಲಿಂಕ್ ಟು ಎಕ್ಸಾಮ್ ಕೊಡೋಣ. ಈಗ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀರಿ ನಾವು. ಈಗ ಜಸ್ಟ್ ಫಾರ್ಮ್ನ ಫಿಲ್ ಮಾಡ್ಕೊಳ್ಳಿ. ನಾನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಿಜ್ನ ಅಟೆಂಡ್ ಮಾಡಿದ್ರೆ, ಸಬ್ಮಿಟ್ ಮಾಡಿದ್ರೆ ನಿಮಗೆ ನಿಮ್ಮ ಸರ್ಟಿಫಿಕೇಟ್ ಬರುತ್ತೆ ನೋಡಿ. ನೀವು ರೆಡಿ ಮಾಡಿರೋ ಸರ್ಟಿಫಿಕೇಟು ನಿಮ್ಮ ಮೇಲ್ಗೆ ಸರ್ಟಿಫಿಕೇಟ್ ಬಂದಿರುತ್ತಲ್ವಾ, ಇಲ್ಲಿ ನೋಡಿ. ಸೊ ನೇಮು, ನಾವು ಯಾವ ಡೆಸಿಗ್ನೇಷನ್ ಕೊಟ್ಟಿದ್ರೆ, ಸೊ ಯಾವ ಕಾಲೇಜ್, ನಾವು ಯಾವ ಸರ್ಟಿಫಿಕೇಟ್ ಐ ಡಿ ಕೊಡಿ ನೋಡಿ, ಚೆಕ್ ಮಾಡಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಯಾವ ಕಲರಲ್ಲಿ ಕೊಟ್ಟಿರ್ತೀರೋ ಅದೇ ಕಲರಲ್ಲಿ ಬರುತ್ತೆ. ಇಷ್ಟೇ, ವೆರಿ ಸಿಂಪಲ್. ಈ ರೀತಿ ಸರ್ಟಿಫಿಕೇಟ್ನ ನೀವು ಮಾಡಬೇಕು ಸ್ನೇಹಿತರೆ. ಇದು ಒಂದು ಆಪ್ಷನ್, ಗೂಗಲ್ ಸ್ಲೈಡ್ನ ಬಳಕೆ ಮಾಡಿಕೊಂಡು ಏನೋ ಜಸ್ಟ್ ಕಸ್ಟಮೈಸ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳೋವಂಥದ್ದು. ಇನ್ನೂ ಒಂದು ಫಾರ್ಮೆಟ್ ಇದೆ ನಿಮಗೆ, ಈ ಮುಖಾಂತರನೂ ಮಾಡ್ಬೋದು. ಹೇಗೆ ಅಂತಂದರೆ, ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೆಡಿ ಮಾಡ್ಕೊತೀರಿ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತೀರಿ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸಹ ಸೇಮ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಸೇವ್ ಆ್ಯಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಫೈಲ್ಗೆ ಹೋಗಿ ನೀವು ಸೇವ್ ಆ್ಯಸ್ ಕೊಟ್ಟಾಗ ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಸರ್ಟಿಫಿಕೇಟ್ PPT 1 ಅಂತ ಕೊಡ್ತೀನಿ. ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಸೇವ್ ಆ್ಯಸ್ ಟೈಪ್ ಅಂತಿದೆ. ಇಲ್ಲಿ ನಿಮಗೆ JPEG ಅಥವಾ PNG ಫೈಲ್, JPEG ಫಾರ್ಮ್ಯಾಟ್ಸ್ ಕ್ಲಿಕ್ ಮಾಡಿ ಸೇವ್ ಮಾಡಿ. ಇಲ್ಲಿ ವಿಚ್ ಸ್ಲೈಡ್ಸ್ ಡೂ ಯು ವಾಂಟ್ ಟು ಎಕ್ಸ್ಪೋರ್ಟ್ ಅಂತ ಇರುತ್ತೆ. ನನಗೆ ಜಸ್ಟ್ ಒಂದು ಸ್ಲೈಡ್ ಇದೆ, ಬೇಕಾದ್ರೆ ಆಲ್ ಸ್ಲೈಡ್ಸು ಕೊಡ್ಬೋದು ಅಥವಾ ಜಸ್ಟ್ ದಿಸ್ 1 ಅಂತ ಕೊಡ್ತೀನಿ. ಈಗ ಸೇವ್ ಆಗಿರುತ್ತೆ. ಜಸ್ಟ್ ನೀವು ಮೇಲ್ಗೆ ಹೋಗಿ ಅದೇ ರೀತಿ ಸೆಲೆಕ್ಟ್ ನ್ಯೂ ಗೂಗಲ್ ಸ್ಲೈಡ್, ಬ್ಲ್ಯಾಂಕ್ ಪ್ರೆಸೆಂಟೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಸೆಲೆಕ್ಟ್ ಮಾಡಾದಮೇಲೆ ಸೊ ನಾನು ನೇಮ್ನ ಚೇಂಜ್ ಮಾಡ್ಕೊತೀನಿ. ಇದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ಇನ್ಸರ್ಟ್ಗೆ ಹೋಗಿ ಅಪ್ಲೋಡ್ ಫ್ರಮ್ ಕಂಪ್ಯೂಟರ್ ಕೊಡಿ. ಈಗ ನಾವು ಏನು ಸರ್ಟಿಫಿಕೇಟ್ ನೇಮ್ ಕೊಟ್ಟರಲ್ಲ ಆವಾಗಲೇ ಸೇವ್ ಮಾಡಬೇಕಾದ್ರೆ PPT ಇಂದ ಇಮೇಜ್ ಫಾರ್ಮೆಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ PPT 1 ಅಂತ ಕೊಟ್ಟಿದ್ದೀನಿ, ನಾನು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ, ಈ ಇಮೇಜಿಗೆ ಬರುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲೇನು ಮಾಡಬೇಕು, ಇಲ್ಲಿ ನಿಮಗೆ ನೇಮ್ ಬೇಕು, ಇಲ್ಲಿ ಡೆಸಿಗ್ನೇಷನ್ ಬೇಕು, ಇಲ್ಲಿ ಕಾಲೇಜ್ ನೇಮ್ ಬೇಕು. ಸೊ ಹಾಗೇನು ಮಾಡ್ತೀರ ಅಂದರೆ ಇಲ್ಲಿ ನೋಡಿ ಟೆಕ್ಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಫಾರ್ಮುಲಾಸ್ ಇದೆಯಲ್ವಾ, ಜಸ್ಟ್ ಫುಲ್ ನೇಮ್ ಬೇಕು. ಜಸ್ಟ್ ಇದೇ ರೀತಿ ಬೋಲ್ಡ್ ಲೆಟ್ರ್ ಬೇಕಾ, ಕಲರ್ ಚೇಂಜ್ ಮಾಡಬೇಕಾ, ಅಥವಾ ಏನಾದರೂ ನಿಮಗೆ ಫಾರ್ಮೆಟ್ ಅಲೈನ್ಮೆಂಟ್ ಬೇಕಾದ್ರೆ ಚೇಂಜ್ ಮಾಡ್ಕೊಬೇಕಾ, ನೀವು ಈ ರೀತಿ ಮಾಡ್ಕೊಬೋದು. ಸೊ ಸೈಜ್ ಬೇಕಾ, ಇನ್ಕ್ರೀಸ್ ಮಾಡ್ಕೊಂಡು ಫಾಂಟ್ ಸೈಜ್ ಜಾಸ್ತಿ ಬೇಕಾದ್ರೆ ಮಾಡ್ಕೊಬೋದು ಹೀಗೆ. ಸೊ ನೆಕ್ಸ್ಟ್ ನಮಗೇನು ಬೇಕು, ಈಗ ಡೆಸಿಗ್ನೇಷನ್ ಬೇಕು. ಸೊ ಡೆಸಿಗ್ನೇಷನ್ ಬೇಕು, ಹೀಗೇನು ಮಾಡ್ತೀರಾ ಅಂದರೆ ಎಲ್ಲಿ ಡೆಸಿಗ್ನೇಷನ್ ಬೇಕು ಅಲ್ಲಿ ಜಸ್ಟ್ ಕಾಪಿ ಮಾಡಿಕೊಂಡು ಅಲ್ಲಿ ಸೇಮ್ ಟೆಕ್ಸ್ಟ್ ಬಾಕ್ಸ್ಗೆ ಹೋಗಿ ಸೊ ಟೆಕ್ಸ್ಟ್ ಬಾಕ್ಸ್ಗೆ ಹೋಗಿ ಸೇಮ್ ಈಗೇನು ಮಾಡಬೇಕು, ನೀವು ಅದರ್ ಐಡೆಂಟಿಫೈರ್ ಅಂತ ಕೊಡಬೇಕು. The first other identifier, the flower bucket close. Next select, Control B, same ಬೇಕಾದ್ರೆ ಅಲೈನ್ಮೆಂಟ್ ಮಾಡ್ಕೊಳ್ಳಿ, ಮಿಡಲ್ ತೊಗೊಳ್ಳಿ. ನೆಕ್ಸ್ಟ್ ಈ ಬಾಕ್ಸ್ ನೋಡಿ, ಬಾಕ್ಸ್ ಕಂಪ್ಲೀಟ್ ಇಲ್ಲಿವರೆಗೂ ತೊಗೊಳ್ಳಿ. ಸೊ ನೆಕ್ಸ್ಟ್ ಅದೇ ರೀತಿ ಇದು ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಲೇಜ್ ನೇಮ್ ಬೇಕು. ಕಾಪಿ ಮಾಡಿಕೊಂಡು ನಾನು ಪೇಸ್ಟ್ ಮಾಡ್ತೇನೆ ಜಸ್ಟ್. ಸೊ ಎಲ್ಲಿ ಬೇಕೋ ಅಲ್ಲಿ ಕಾಲೇಜ್ ನೇಮ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ, ಫಾರ್ಮೆಟ್ ಅದು ಅದರ್ ಐಡೆಂಟಿಫೈ 2 ಆಗುತ್ತೆ ಇದು. ಸೊ ನೆಕ್ಸ್ಟ್ ಕಂಪ್ಲೀಟ್ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು. ಓಕೆ, ಇಷ್ಟಾದಮೇಲೆ ಏನು ಮಾಡ್ತೀರಾ, ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ನೀವು ಸರ್ಟಿಫಿಕೇಟ್ ID, ಸರ್ಟಿಫಿಕೇಟ್ ನಂಬರು ಸೇಮ್ ಅದೇ ರೀತಿಯೇ ನೀವು ನಿಮ್ಮ ಸರ್ಟಿಫಿಕೇಟ್ ID ಇಲ್ಲಿ ಬೇಕು. ಸೊ ಫ್ಲವರ್ ಬಕೆಟ್ 1 ಸರ್ಟಿಫಿಕೇಟ್ ID ಕ್ಲೋಸ್ ಮಾಡಿ, ಸೈಜ ಕಡಿಮೆ ಮಾಡಿ, ಸೆಲೆಕ್ಟ್ ಮಾಡಬೇಕು. ಸೈಜ್ ಕಡಿಮೆ ಮಾಡಿ, ಸೊ ಇಷ್ಟಾದಮೇಲೆ ಜಸ್ಟ್ ಸೇವ್ ಕೊಡಿ, ಆಟೋಮೆಟಿಕ್ ಸೇವ್ ಆಗ್ತಾ ಇರುತ್ತೆ. ಈಗ ನೀವು ಎಕ್ಸಾಮ್ ತೊಗೊಳ್ಳಿ. ಸೊ ಸೇಮ್ ಪ್ರೆಸೆಂಟೇಷನ್ಗೆ ಹೋಗ್ತೀನಿ, ನನ್ನ ಗೂಗಲ್ ಫಾರ್ಮ್ಸು. ಸೊ ಗೂಗಲ್ ಫಾರ್ಮ್ಗೆ ಹೋಗಿ ಆ್ಯಡನ್ಸ್ ಕ್ಲಿಕ್ ಮಾಡ್ತೀನಿ, ಸರ್ಟಿಫೈ ಸೆಲೆಕ್ಟ್ ಮಾಡ್ತೀನಿ, ಶೋ ಸರ್ಟಿಫೈ ಕಂಟ್ರೋಲ್ಸ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಈಗ ಸರ್ಟಿಫಿಕೇಟ್ ಚೇಂಜ್ ಮಾಡಬೇಕು ನೀವು. ಈಗ ಈ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಯೂಸ್ ಎ ಕಸ್ಟಮ್ ಟೆಂಪ್ಲೇಟ್ ಅಂತ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಎ ನ್ಯೂ ಫೈಲ್. ಈಗ ನಾವು ಏನಂತ ಸೇವ್ ಮಾಡಿದ್ದೀರಿ, ಫಿಟ್ನೆಸ್ ಚಾಲೆಂಜ್ ಅಂತ ಕೊಟ್ಟಿದ್ದೀರಿ, ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ನೋಡಿ. ಫಿಟ್ನೆಸ್ ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇವ್ ಚೇಂಜಸ್ ಕೊಡಿ. ಸೊ ಸೇವ್ ಆಗಿರುತ್ತೆ. ಈಗ ಜಸ್ಟ್ ಲಿಂಕ್ ಟು ಎಕ್ಸಾಮ್, ನೀವು ಎಕ್ಸಾಮ್ನ ಅಟೆಂಡ್ ಮಾಡಿ. ಈಗ ಕ್ವಿಜ್ ಅಟೆಂಡ್ ಮಾಡಿ,
ಈಗ ಸರ್ಟಿಫಿಕೇಟ್ಸ್ ಚೆಕ್ ಮಾಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಸರ್ಟಿಫಿಕೇಟ್ ಬಂದಿರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ ಬೇಕಾದ್ರೆ. ನೋಡಿ ನಮಗೆ ಕೋಡ್ ಕೊಟ್ಟಿದ್ದೀರಿ ಇಲ್ಲಿ. ಸೊ ನೆಕ್ಸ್ಟು ನೇಮು, ಡೆಸಿಗ್ನೇಷನು, ಯಾವ ಕಾಲೇಜು. ಸೊ ನಾವು ಏನು ಕೊಡ್ತಿರೋ ಸರ್ಟಿಫಿಕೇಟ್ ಆ ರೀತಿ ಬರುತ್ತೆ ನೋಡಿ. ಸರ್ಟಿಫಿಕೇಟ್ ಫುಲ್ ನೇಮ್, ಅದರ ಐಡೆಂಟಿಫೈ 2 ಅಂತ ಕೊಟ್ಟಿದ್ದೀರಿ, ಬಂದಿದೆ. ಇಲ್ಲಿ ನೋಡಿ ಸರ್ಟಿಫಿಕೇಟ್ ಐ ಡಿ ಚೆಕ್ ಮಾಡಿದ್ರೆ ನಿಮಗೆ ಜಸ್ಟ್ ಒಂದು ಡಿಜಿಟ್ ಕೆಳಗಡೆ ಬಂದುಬಿಟ್ಟಿದೆ ನೋಡಿ. ಹಾಗೇನು ಮಾಡ್ಕೊತೀರಾ ಅಂತಂದರೆ, ಸೊ ನೀವೇನು ಮಾಡಬೇಕು, ಎಗೇನ್ ಸರ್ಟಿಫಿಕೇಟ್ಗೆ ಹೋಗಬೇಕು, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಫಾಂಟ್ ಸೈಜ್ ಕಡಿಮೆ ಮಾಡ್ಕೊಳ್ಳಿ ಅಥವಾ ಬೇರೆ ಕಡೆ ಲೊಕೇಟ್ ಮಾಡ್ಕೊಳ್ಳಿ. ಸೊ ಇಷ್ಟಾದಮೇಲೆ ಏನು ಮಾಡ್ತೀರಾ, ಎಗೇನ್ ನೀವೇನು ಮಾಡಬೇಕು, ಕ್ವಿಜ್ಗೆ ಹೋಗಬೇಕು. ಕ್ವಿಜ್ಗೆ ಹೋಗಿ ನೆಕ್ಸ್ಟ್ ಸರ್ಟಿಫಿಕೇಟ್ ತೊಗೊಬೇಕು. ನೆಕ್ಸ್ಟ್ ಯೂಸ್ ಎ ಕಸ್ಟಮ್ ಟೆಂಪ್ಲೇಟ್ ಕೊಡಬೇಕು. ಎಗೇನ್ ಸೇಮ್ ಸೆಲೆಕ್ಟ್ ನ್ಯೂ ಫೈಲ್, ಫಿಟ್ನೆಸ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗೇನು ಸೇವ್ ಚೇಂಜಸ್ ಕೊಡಿ. ಅದಾದಮೇಲೆ ಮತ್ತೆ ನೀವು ಎಕ್ಸಾಮ್ ತೊಗೊಬೇಕು. ಚೆಕ್ ಮಾಡಬೇಕಾದ್ರೆ ಎಕ್ಸಾಮ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲೇನಾಗಿತ್ತು, ನಿಮಗೆ ಸರ್ಟಿಫಿಕೇಟ್ ನಂಬರ್ ಚೇಂಜ್ ಆಗಿತ್ತಲ್ವಾ, ಇಲ್ಲಿ ನೋಡಿ ನಾವು ಅಪ್ಡೇಟ್ ಮಾಡಿ ಬೇರೆ ಎಕ್ಸಾಮ್ಸ್ನ ತೊಗೊಂಡು ಮಾಡಿದಾಗ ನಾವು ಫಾಂಟ್ ಸೈಜ್ ಕಡಿಮೆ ಮಾಡಿದ್ರೆ ಇಲ್ಲಿ ಈ ರೀತಿ ಕರೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ನೀವು ಸರ್ಟಿಫಿಕೇಟ್ಸ್ ಮಾಡೋಂಥದ್ದು. ಸೊ ಐ ಹೋಪ್ ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.